ಮಗ 8 ವರ್ಷದ ಹುಡುಗ, ಅಪ್ಪ ಕೈಯಾಗ ಹರಕ ಬಟ್ಟಿ ಮುರುಕ ತಾಟ್ ಹಿಡ್ಕೊಂಡು ಹೊಂಟಿದ್ರಂತ. ಹೋಗ್ಬೇಕಾದ್ರೆ ಮಗಗ 2 ದಿನ ಆಯ್ತು, ಹೊಟ್ಟೆ ಹಸಿವಾಗೈತಿ, ಹೊಟ್ಟೆ ಬೆನ್ನಿಗೆ ಹತ್ತೈತಿ. ಯಪ್ಪ ಯಪ್ಪ ಊಟ 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 ಅಂತೇಳಿ ಬೇಡ್ಕೊಳಕತ್ತಾನವ, ಊಟ ಊಟ ಅಂತೇಳಿ ಬೇಡ್ಕೊಳಕತ್ತಾನ. ಆದ್ರೆ ಅಪ್ಪಗೆ ಬಾ ತಮ್ಮ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅಂದರು. ಬ್ಯಾಸ್ಗಿ ದಿನಮಾನ. ಅವಾಗ ನಡ್ಕೊಂತ ಹೋಗ್ಬೇಕಾದ್ರೆ ಒಂದು ದೊಡ್ಡ ಬಂಗ್ಲಾ, ಆ ಬಂಗ್ಲಾದ ಮುಂದೆ ಮಾವಿನ ಗಿಡದ ಮಗ್ಲನ ಕಂಪೌಂಡು, ಮಾವಿನ ಟೊಂಗಿ ಬಿಂದು ಹೊರಗೆ ಬೀಳೋಣ. ಇವ ಏನು ಮಾಡಿದ, ಯಪ್ಪ ಅಲ್ಲಿ ಮಾವಿನ ಹಣ್ಣು ಅದಾವು, ಕಲ್ಲು ಒಗಿತೀನಿ, ಮಾವಿನ ಹಣ್ಣು ತೊಗೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ ಅಂದೇವು. ತಮ್ಮ ಬ್ಯಾಡೋ, ಶ್ರೀಮಂತರ ಮನಿ ಅದ, ಶ್ರೀಮಂತರ ಮನಿ, ಏನರ ಕಲ್ಲು ಹೋಗೋದೆ ಅಂದ್ರೆ ನಮ್ಮನ್ನು ಒಳಗೆ ಹಾಕ್ತಾರೋ ಬ್ಯಾಡ. ಏನ್ರಿ ಹಸುವಿನ ಮುಂದೆ ಯಾವುದೈತಿ, ಹಸುವಿನ ಮುಂದೆ ಏನೈತಿ? ಬಡ ಕಲ್ಲು ತಗೊಂಡ ಸೀದ ಮಾವಿನಕಾಯಿ ಒಗದ ಬಿಟ್ಟ. ಕಲ್ಲು ಹೋಗಿ ಮಾವಿನಕಾಯಿಗೆ ಬಿತ್ತು, ಕಾಯಿ ಬಂದು ಕೈಯಾಗಿ ಬಿದ್ದು, ಅದ ಕಲ್ಲು ಒಳಗೆ ಆ ಮನಿ ಮಾಲಕ ವಾಕಿಂಗ್ ಮಾಡಕತ್ತಿದ್ದ. ಅವ್ರು 4 ಜನ ಓಡ್ಕೊಂತ, ಇಬ್ಬರು ರಕ್ತ ಬರಕತ್ತು, ಇವ್ರ ಮಾಲಕನ ಕರ್ಕೊಂಡು ಒಳಗೆ ಹೋದರು. ಇಬ್ಬರು ಹೊರಗೆ ಬಂದು ನೋಡ್ತಾರೆ, ಇವ ಸಣ್ಣ ಹುಡುಗೊಬ್ಬ ಕೈಯಾಗ ಮಾವಿನ ಹಣ್ಣು ಹಿಡ್ಕೊಂಡ್ರೆ ಇವ್ರ ಕಲ್ಲು ಹೋಗದಾರ, ದರ ಎಳ್ಕೊಂಡು ಹೋದ್ರು. ಅವ್ರ ಅಪ್ಪನಾಕತ್ತಾನ, ಹುಡುಗ ತಿಳಿಲಾರ್ದ ತಪ್ಪು ಮಾಡೈತಿ, ಕ್ಷಮಾ ಮಾಡ್ರಿ, ಹುಡುಗ ತಿಳಿಲಾರ್ದ ತಪ್ಪು ಮಾಡೈತಿ, ಕ್ಷಮಾ ಮಾಡ್ರಿ ಅಂತಂದು ಕ್ಷಮಾ ಮಾಡ್ರಿ ಅಣ್ಣ. ಏನೂ ಆಗೋದಿಲ್ಲ ಬಾಯಿಲಿ ಅಂತ ಎಳ್ಕೊಂಡು ಬಂದು ರಾಜನ ಮುಂದೆ ನಿಲ್ಲಿಸಿದ್ರು. ರಾಜ ಪ್ರಥಮ ಚಿಕಿತ್ಸೆ ಮಾಡಕತ್ತಾನ. ಅವಾಗ ರಾಜ ಕೇಳ್ತಾನ, ತಮ್ಮ ನಿಮ್ಮ ಮನೆ ಎಲ್ಲೈತಿ? ನಮ್ಮ ಮನೆ ಇಲ್ರಿ. ಯಾವ ಊರು ನಮ್ಮ ಊರು ಇಲ್ರಿ. ಮತ್ತು ಇಲ್ಲಿ ಯಾಕೆ ಬಂದಿರಿ? ನೋಡ್ರಿಪ್ಪ, ನಾವು ಭಿಕ್ಷುಕರು, ಊರು ಬಿಡ್ಕೊಂತ ಹೊಕ್ಕೆವು, ನಮ್ಮ ಮಗ ತಪ್ಪು ಮಾಡ್ಯಾನ್ರಿ, ದಯಮಾಡಿ ಗೊತ್ತಾಗಲಾರ್ದ ಕಲ್ಲು ಹೋಗದಾನ, ಕ್ಷಮಾ ಮಾಡ್ರಿ ಅಂದ. ಅವಾಗ ಆ ಮಾಲಕ್ಕೇನು ಕೇಳಿದ ಆ ಹುಡುಗನ, ತಮ್ಮ ಕಲ್ಲು ಹೋಗೋದಿಲ್ಲ, ಆ ಮಾವಿನ ಗಿಡ ಎಷ್ಟು ಹಣ್ಣು ಕೊಡ್ತು? ನೋಡ್ರಿಲ್ಲ 2 ಹಣ್ಣು ಕೊಟ್ಟೈತಿ ಅಂದವ. 2 ಹಣ್ಣು ಕೊಟ್ಟೈತಿ ನೋಡ್ರಿಲ್ಲ ಅಂದ. ಅವನ ಮುಖದಾಗಿನ ಖುಷಿ, ಹಸಿವು ಹಿಂಗದಕ್ಕದೆ ಅಂತೇಳಿ. ಆದ್ರೆ ಅವ್ರ ಅಪ್ಪಗೆ ದುಃಖ, ಎಲ್ಲಿ ನನ್ನ ಮಗ ಶಿಕ್ಷೆಗೆ ಒಳಗಾಗ್ತಾನಂತೇಳಿ. ಅವಾಗ ರಾಜ ಅಂದ, ಹೌದಲ್ಲ, ಭಾಳ ಚಲೋ ಆತಪ್ಪ, ನೋಡು ಆ ಮಾವಿನ ಗಿಡ 2 ಹಣ್ಣು ಕೊಟ್ಟೈತಿ, ನಾನು ಈ ಮನೆ ಮುಂದಿರುವಂಥ 4 ಎಕರೆ ಹೊಲ ನಿನಗೆ ಬರೆದು ಕೊಡ್ತೀನಿ ಅಂದವ. ನಿಮ್ಗೆ ಒಂಥರ ಅನ್ಸಾಕತ್ತತಿ, ಕೋಲು ಒಗ್ದವ್ರಿಗೆ ಅಂದವ್ರಿಗೆ ಕೋರ್ಟಿಗೆ ಹೋಗೋ ಮಂದಿ ನಾವು, 1 ಇಂಚಿಗೆ ಕೋರ್ಟಿಗೆ ಹೋಗೋ ಮಂದಿ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಮಂದಿ, ಪಂಚಾಯಿತಿ ಮಾಡೋ ಮಂದಿ, ಕಲ್ಲು ಹೋಗೋದವ್ರು 4 ಎಕರೆ ಹೊಲ ಹೆಂಗೆ ಬರೆದು ಕೊಡ್ತಾರೆ ರೀ ಅಜ್ಜಾರ. ಅವಾಗ ಅಲ್ಲಿದ್ದವ್ರಿಗೆಲ್ಲ ಹಿಂಗೆ ಆತ ಆಶ್ಚರ್ಯ. ಅವಾಗ ಮಂತ್ರಿ ಕೇಳ್ತಾನ, ಅಲ್ರಿ ಅಲ್ಲಿರುವಂಥ ಒಬ್ಬ ಆಳು ಮನುಷ್ಯ ಕೇಳ್ತಾನೆ, ಅಲ್ರಿ ಮಾಲಕ್ರ ನಿಮ್ಗೆ ಹುಚ್ಚಾಗಿಚ್ಚದಿರಿ ನೀವು, ಹಿಂಗೆ ಅನಿಸ್ತತಿಲ್ಲ ನಿಮ್ಗೆ? 4 ಎಕರೆ ಹೊಲ ಕೊಟ್ರೆ ಹುಚ್ಚ ಅಂತೀರಿ ನೀವು? ಎಷ್ಟು ದುಡ್ಡು ಕೊಟ್ಟು ಕಿಮ್ಮತ್ತಿನ ಹೊಲ 1 ಕೋಟಿ ರೂಪಾಯಿ ಕೊಟ್ಟು ತೊಗೊಂಡು ಮಾರಿದ್ರು ಹುಚ್ಚದಿತ್ತಮ್ಮ, ಎದಕ್ಕೆ ಮಾರಿದಿ ಅಂತೀರಿ ನೀವು? ಅಂಥದ್ರಾಗ ಫ್ರೀ ಆಗಿ ಕೊಟ್ಟನವ. ಹಂಗೆ ನಾನು ಹುಚ್ಚದಿರೇನ್ರಿ ಅಂತ ಕೇಳಿದೆ. ಅಲ್ಲಪ್ಪ, ಹಂಗಲ್ಲ ನೋಡು, ಆ ಹುಡುಗ ಕಲ್ಲು ಹೋಗದ, ಆ ಕಲ್ಲು ಹೋಗ್ಯಾನ, ಆ ಮಾವಿನ ಗಿಡ ಏನೂ ಅನ್ಕೊಳ್ಳಾರ್ದ, ತ್ರಾಸು ತಗೊಳ್ಳಾರ್ದ, ಅದು 2 ಹಣ್ಣು ಕೊಟ್ಟೈತಿ, ಅದ ಕಲ್ಲು ನನಗೆ ಬಿದ್ದೈತಿ, ನಾ ಏನೂ ಕೊಡಲಿಲ್ಲ ಅಂದ್ರೆ ಆ ಮಾವಿನ ಗಿಡಕ್ಕಿಂತನೂ ಕಿಮ್ಮತ್ತು ನಂದು ಕಮ್ಮಿ ಆಕತಿ, ಅದಕ್ಕೆ 4 ಎಕರೆ ಹೊಲ ಕೊಟ್ಟಿನಿ ಅಂದಂತವ. ನಾವು ಬಿಟ್ಟೆವ ಪಂಚಾಯ್ತಿ, ಪೊಲೀಸ್ ಸ್ಟೇಷನ್ನು, FRI, ಮತ್ತು ರೀ ಕೋರ್ಟು, ಸಾಯು ಮಟ್ಟನು ಎಂತಂತ ನೋಡ್ಬೇಕ್ರಿ. ಯಾರೋ ಒಬ್ಬಾಕಿ ಅಜ್ಜಿ 2 ಮನೆ ಇದ್ದು ಅಂತ ಬೇರೆ ಆಗಿದ್ರಂತೆ. ಆಕಳ ಒಂದ ಕಡೆ ಕಟ್ತಿದ್ರಿ, 2 ಎಮ್ಮೆ ಆಕಳಿದ್ದು. ಒಮ್ಮೆ ಏನಾಗಿಬಿಟ್ಟೈತಿ ಅಂತಂದ್ರೆ ಕರೆಕ್ಟ್ ಲೈನ್ ಇತ್ತು, ಹಿಂಗೆ ನಡ್ಬರ್ಕ್ ಹಿಂಗೆ ಒಂದು ಲೈನ್ ಇತ್ತು. ಅವತ್ತು ಆ ಎಮ್ಮೆ ಸಗಣಿ ಹಾಕೈತಿ. ಹೆಂಗೆ ಸಗಣಿ ಹಾಕಿತ್ತಂದ್ರೆ ಅದು ಕರೆಕ್ಟ್ ಆ ನಡ್ಬೇಕು ಲೈನಿಂದ ಮ್ಯಾಗನ ಸಗಣಿ ಹಾಕಿತ್ತದ. ಸಗಣಿ ಹಾಕನ ಅವಾಗ ಈ ಕಡೆ ಮುದುಕಿ ಆ ಕಡೆ ಮುದುಕಿ ಇಬ್ಬರು 2 ಮುದುಕಿರಿ ಅವ್ರು. ಈ ಮನೆ ಮುದುಕಿ ಆ ಮನೆ ಮುದುಕಿ ಬಂದು ಅವ್ರು ಏನಾಕತ್ರು, ಇದು ಈ ಲೈನ್ಯಾಗ ಬಿದ್ದೈತಂದ್ರೆ ಇದು ನನ್ನ ಸಗಣಿ ಅಂದ್ಲಿಕ್ಕೆ. ಈಕೆ ಅಂದು ಇದು ನನ್ನ ಸಗಣಿ ಅಂದ್ಲು. ನನ್ನ ಸಗಣಿ ಅಂತೇಳಿ ಜಗಳಕತ್ರಿ. ಹೆಂಗೆ ಜಗಳ ಹತ್ತು ಅಂತಂದ್ರೆ ರೀ, ಮನೆಯಾಗಿನವ್ರು ಅವ್ರ ಮನೆಯಾಗಿನವ್ರು ಬಂದ್ರಿ, ಇವ್ರ ಮನೆಯಾಗಿರೋ ಬಂದು ಬಡ್ಗಿ ತಗೊಂಡು ಬಡ್ದಾಡಿದ್ರು. ಎದಕ್ಕೆ ರೀ? ಅವ್ರು ಬಂದ್ರಿ, ಇವ್ರು ಬಡ್ದಾಡಕತ್ರಿ, ಜಗ್ಗ ಬಡ್ದಾಡಿದ್ರು. ಎಲ್ಲಿಗೆ ಹೋತಂದ್ರೆ ಇದು ಮುಂದೆ ಪಂಚಾಯತಿಗೆ ಹೋತ್, ಪಂಚಾಯತಿಯಾಗೂ ಬಗೆಹರಿಲಿಲ್ಲ. ಎದಕ್ಕೆ? ಪಂಚಾಯತಿ ಎದಕ್ಕೆ ಹೋಗ್ಯಾರ? ಮುಂದೆ ಇದು ಪೊಲೀಸ್ ಸ್ಟೇಷನ್ಗೆ ಹೋತ್, ಪೊಲೀಸ್ ಸ್ಟೇಷನ್ದಾಗ FRI ಬರ್ದ್ರೆ ಎದಕ್ಕೆ? ಸಗಣಿ ಸಂಬಂಧ. ಮುಂದೆ ಕೋರ್ಟಿಗೆ ಹೋದ್ರೆ ಎದಕ್ಕೆ?
ಕೋರ್ಟ್ನ್ಯಾಗ ಹೋಗಿ ಅಣ್ಣ ತಮ್ಮ ಜಗಳಾಡಕತ್ರಿ ಇವ್ರು. ಜಗಳಾಡಕತ್ರ ಇವೇನು ಸಗಣಿ ಸಂಬಂಧ ಮೊದಲು ಸ್ಟಾರ್ಟ್ ಮಾಡಿದ ಜಗಳಾಡೋದು ಮುದುಕೇರಿದ್ರಲ್ಲ, ಇವರಿಬ್ಬರು ಕಟ್ಟೆ ಮ್ಯಾಗ ಕೂತು ಎಲ್ಲಿ ಅಡಿಕೆ ತಿನ್ನಕತ್ತಿದ್ರಂತ ಇವ್ರು. ಅಲ್ಲ, ನಮ್ಮದು ಹಿಂಗೆ. ನಾವು ಸಗಣಿಗೆ ಜಗಳಾಡೋರು ನಾವೆಲ್ಲ, ಒಂದೀಟು ಮಣ್ಣಿಗೆ ಜಗಳಾಡೋರು ನಾವೆಲ್ಲ, ಒಂದೀಟು ಹಾಸಿಗೆಗೆ ಜಗಳಾಡೋರು ನಾವೆಲ್ಲ. ಅಂಥ ಮಹಾತ್ಮ ನೋಡ್ರಿ, ಮಾವಿನ ಹಣ್ಣು 2 ಹಣ್ಣು ಕೊಟ್ಟು ತಂದ್ರೆ ಅದಕ್ಕಿಂತ ಕಿಮ್ಮತ್ತು ಕಮ್ಮಿ ಆಗಬಾರ್ದಂತೇಳಿ 4 ಎಕರೆ ಹೊಲ ಕೊಟ್ಟವರು ಬೇರೆ ಯಾರು ಅಲ್ಲ, ನಮ್ಮಪ್ಪ ಕುಮಾರಪ್ಪನ ಕರಸಂಜಾತ ಸಿರಸಂಗಿಯ ಲಿಂಗರಾಜ ಅನ್ನೋದನ್ನು ನಾವು ಯಾವತ್ತೂ ಮರೆಯಕ್ಕೆ ಹೋಗ್ಬಾರ್ದು. ಅವರು ಎಲ್ಲರಿಗೂ, ದೀನರಿಗೆ ದುರ್ಬಲರಿಗೆ ಬೆಲ್ಲ ಸಕ್ಕರೆ ಆದರೂ ಎಲ್ಲರೊಳಗೆ ಒಂದಾದರೂ ಚಂದಾದರೂ ನಮ್ಮ ಬದುಕಿಗೆ ಬಂಗಾರ ಆಗಿ ಹೋದ್ರಲ್ಲ, ಅಂಥವರು ದೊಡ್ಡವರು, ಅಂಥವರು ದೊಡ್ಡವರು ಅನ್ನುವ ಭಾವ ನಮ್ಮೊಳಗೆ ಬರಬೇಕು.